ಅರಬ್ಬಿ ಸಮುದ್ರದಲ್ಲಿ ಮುಗುಚಿ ಬಿದ್ದ ನಾಡಾ ದೋಣಿ ಈಜಿಕೊಂಡು ದಡ ಸೇರಿದ 4 ಮೀನುಗಾರರು. ಅರಬ್ಬಿ ಸಮುದ್ರದಲ್ಲಿ ನಾಡಾ ದೋಣಿ ಮುಗುಚಿ ಬಿದ್ದಿದೆ. ಈಜಿಕೊಂಡು ದಡ ಸೇರಿದ್ದಾರೆ 4 ಮೀನುಗಾರರು. ಮಂಗಳೂರು ಹೊರವಲಯದ ಸುರತ್ಕಲ್ ಬಳಿ ಈ ಘಟನೆ ನಡೆದಿರುವಂತದ್ದು. ನಾಡಾ ದೋಣಿಯಲ್ಲಿ 4 ಮೀನುಗಾರರಿದ್ರು. 4 ಕೂಡ ಸೇಫ್ ಆಗಿದ್ದಾರೆ. ಘಟನಾ ಸ್ಥಳಕ್ಕೆ ಸುರತ್ಕಲ್ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ, ನಾಡಾ ದೋಣಿ ಮಗುಚಿರುವ ದೃಶ್ಯ. ದೋಣಿ ಮಗುಚ್ತಾ ಇದ್ದಂತೆ ಅದರಲ್ಲಿ 4 ಜನ ಮೀನುಗಾರರಿದ್ರು. ಹೇಗೋ ಈಜ್ಕೊಂಡು ದಡ ಸೇರಿ ಸೇಫ್ ಆಗಿದ್ದಾರೆ ಮೀನುಗಾರರು. ಘಟನಾ ಸ್ಥಳಕ್ಕೆ ಸುರತ್ಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮೀನುಗಾರರ ರಕ್ಷಣೆ. ನಾಡಾ ದೋಣಿ ಸಮುದ್ರ ಪಾಲಾಗಿದೆ. ಮೀನುಗಾರರು ಈಜ್ಕೊಂಡು ದಡ ಸೇರ್ಕೊಂಡಿದ್ದಾರೆ, ಆದರೆ ದೋಣಿ ಸಮುದ್ರ ಪಾಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ನಾಡಾ ದೋಣಿ ಮುಗುಚಿ ಬಿದ್ದಿದೆ. ಈಜ್ಕೊಂಡು ದಡ ಸೇರಿದ್ದಾರೆ 4 ಮೀನುಗಾರರು. ಮಂಗಳೂರು ಹೊರವಲಯದ ಸುರತ್ಕಲ್ ಬಳಿ ಈ ಘಟನೆ ನಡೆದಿರುವಂತದ್ದು. ನಾಡಾ ದೋಣಿಯಲ್ಲಿ 4 ಮೀನುಗಾರರಿದ್ರು. 4 ಕೂಡ ಸೇಫ್ ಆಗಿದ್ದಾರೆ. ಘಟನಾ ಸ್ಥಳಕ್ಕೆ ಸುರತ್ಕಲ್ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ, ನಾಡಾ ದೋಣಿ ಮಗುಚಿರುವ ದೃಶ್ಯ. ದೋಣಿ ಮಗುಚ್ತಾ ಇದ್ದಂತೆ ಅದರಲ್ಲಿ 4 ಜನ ಮೀನುಗಾರರಿದ್ರು. ಹೇಗೋ ಈಜ್ಕೊಂಡು ದಡ ಸೇರಿ ಸೇಫ್ ಆಗಿದ್ದಾರೆ ಮೀನುಗಾರರು. ಘಟನಾ ಸ್ಥಳಕ್ಕೆ ಸುರತ್ಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮೀನುಗಾರರ ರಕ್ಷಣೆ. ನಾಡಾ ದೋಣಿ ಸಮುದ್ರ ಪಾಲಾಗಿದೆ. ಮೀನುಗಾರರು ಈಜ್ಕೊಂಡು ದಡ ಸೇರ್ಕೊಂಡಿದ್ದಾರೆ, ಆದರೆ ದೋಣಿ ಸಮುದ್ರ ಪಾಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ನಾಡಾ ದೋಣಿ ಮುಗುಚಿ ಬಿದ್ದಿದೆ. ಈಜ್ಕೊಂಡು ದಡ ಸೇರಿದ್ದಾರೆ 4 ಮೀನುಗಾರರು. ಮಂಗಳೂರು ಹೊರವಲಯದ ಸುರತ್ಕಲ್ ಬಳಿ ಈ ಘಟನೆ ನಡೆದಿರುವಂತದ್ದು. ನಾಡಾ ದೋಣಿಯಲ್ಲಿ 4 ಮೀನುಗಾರರಿದ್ರು. 4 ಕೂಡ ಸೇಫ್ ಆಗಿದ್ದಾರೆ. ಘಟನಾ ಸ್ಥಳಕ್ಕೆ ಸುರತ್ಕಲ್ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ, ನಾಡಾ ದೋಣಿ ಮಗುಚಿರುವ ದೃಶ್ಯ. ದೋಣಿ ಮಗುಚ್ತಾ ಇದ್ದಂತೆ ಅದರಲ್ಲಿ 4 ಜನ ಮೀನುಗಾರರಿದ್ರು. ಹೇಗೋ ಈಜ್ಕೊಂಡು ದಡ ಸೇರಿ ಸೇಫ್ ಆಗಿದ್ದಾರೆ ಮೀನುಗಾರರು. ಘಟನಾ ಸ್ಥಳಕ್ಕೆ ಸುರತ್ಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮೀನುಗಾರರ ರಕ್ಷಣೆ. ನಾಡಾ ದೋಣಿ ಸಮುದ್ರ ಪಾಲಾಗಿದೆ. ಮೀನುಗಾರರು ಈಜ್ಕೊಂಡು ದಡ ಸೇರ್ಕೊಂಡಿದ್ದಾರೆ, ಆದರೆ ದೋಣಿ ಸಮುದ್ರ ಪಾಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.